ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ 28 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ಹಾಗಾದ್ರೆ ಆ ಒಂದು 28 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಬೇಕು. ಇದ್ರ ಜೊತೆಗೇನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಇದರ ಬಗ್ಗೆನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸೊ ಅದು ಯಾವ್ದಪ್ಪ ಮಾಹಿತಿ ಅನ್ನೋದನ್ನ ಕೂಡ ಹೇಳ್ತೇನೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಯಾಕೆ ಅಂದ್ರೆ ಆ ಒಂದು 28 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಇಂದು ಜಮಾ ಆಗ್ಬೋದು. ಯಾಕಪ್ಪ ಅಂದ್ರೆ ಹಿಂದಿನ ದಿನಗಳಲ್ಲಿ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಟೈಮ್ ಅಲ್ಲಿ ಸೊ ಯಾವುದೇ ರೀತಿಯಾದಂತಹ 11ನೇ ಕಂತು ಯಾವುದೇ ಜನರಿಗೂ ಕೂಡ ಬಹಳಷ್ಟು ಹೋಗಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಇವತ್ತು ಬರುವಂತಹ ಚಾನ್ಸಸ್ ಇರುತ್ತೆ. ಇದೇ ವಾರನಲ್ಲಿ ಬಹಳಷ್ಟು ಜನರಿಗೆ ಅಮೌಂಟ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಹಿಂದಿನ ದಿನಗಳಲ್ಲಿ ಬಹಳಷ್ಟು ಡಿಲೇ ಆಗಿದೆ. ಇದಕ್ಕೋಸ್ಕರ ಈಗಾಗಲೇ ಅನ್ನಭಾಗ್ಯ ಯೋಜನೆಯಲ್ಲಿನೂ ಕೂಡ ಡಿಲೇ ಆಗಿದೆ. ಸೊ ಅದಕ್ಕೆ ಅನ್ನಭಾಗ್ಯ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆದ್ರೂ ಕರೆಕ್ಟ್ ಆಗಿ ಹಾಕೋಣ ಅಂತ ಒಂದು ಮಾಹಿತಿ ಕೊಟ್ಬಿಟ್ಟು ಸೊ ಕರೆಕ್ಟ್ ಆಗಿ ಅಮೌಂಟ್ ಅನ್ನ ಸ್ಪೀಡ್ ಆಗಿ ಅಮೌಂಟ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಒಂದು 28 ಜಿಲ್ಲೆಗಳನ್ನ ಸ್ವಲ್ಪ ತಿಳ್ಕೊಂಬರನ್ವಾ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೆಕ್ಸ್ಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಗ್ರೀನ್ ಸಿಗ್ನಲ್ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ, ಕರೆಕ್ಟ್ ಆಗಿ ನೋಡಿ. ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು. ನೋಡಿ ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಸೊ ನಿಮ್ಮ ಜಿಲ್ಲೆನೂ 100% ಇದೇ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಕರ್ನಾಟಕದಾದ್ಯಂತನೂ ಕೂಡ ಈ ಒಂದು ಜಿಲ್ಲೆಗಳಿಗೆ ಅಮೌಂಟ್ ಸ್ವಲ್ಪದಾಗಿ ಬಿಡ್ತಾ ಇರತ್ತಾರೆ. ಈಗ ಉದಾಹರಣೆಗೆ ಈ ಒಂದು ಬೆಳಗಾವಿ, ಇಜಾಪುರ ಅಂತ ತಿಳ್ಕೊಳ್ಳಿ. ಸೊ ಅದರಲ್ಲಿ ಬೆಳಗಾವಿಯಲ್ಲಿ ಇಂದು 30 ಜಿಲ್ಲೆಗಳಿಗೆ ಅಂದ್ರೆ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ತಾಲೂಕುಗಳಿಗೆ ಬಿಟ್ಟಿದ್ರೆ, ಮತ್ತು ಇಲ್ಲಿ ವಿಜಯಪುರದಲ್ಲಿ ಸ್ವಲ್ಪ ತಾಲೂಕುಗಳಿಗೆ ಬಿಡ್ತಾರೆ. ನೆಕ್ಸ್ಟ್ ಬೇರೆ ಜಿಲ್ಲೆಗಳನ್ನ ನಾಳೆ ತಗೋತಾರೆ. ಆ ಜಿಲ್ಲೆಗಳಲ್ಲಿ ಸ್ವಲ್ಪ ಜನರಿಗೆ ಬಿಡ್ತಾರೆ. ಮತ್ತೆ ನಾಡ್ದು ಬೇರೆ ಜಿಲ್ಲೆಗಳಿಗೆ ತಗೋತಾರೆ. ಮತ್ತೆ ರಿಪೀಟ್ ಆಗಿ ಬೆಳಗಾವಿ, ವಿಜಾಪುರ್ಗೆ ಬರುವಂತದ್ದು. ಮತ್ತೆ ಇಲ್ಲಿ ಸ್ವಲ್ಪ ಕವರ್ ಮಾಡ್ಕೊಂಡು ಮತ್ತೆ ಈ ರೀತಿಯಾಗಿ ಸ್ವಲ್ಪ ಅಮೌಂಟ್ ಹಾಕ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹಾಕ್ತಾ ಹೋದ್ರೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ, ಸರ್ವರ್ ಇಶ್ಯೂ ಆಗ್ತಾ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಈಗಾಗಲೇ DBTಗೂ ಅಮೌಂಟ್ ಪುಷ್ ಮಾಡಿರುವಂತದ್ದು. ಸೊ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗೋದು ಅಷ್ಟೇನೆ ಬಾಕಿ ಇದೆ. ಸೊ ನಿಮ್ಗೆ ಅಮೌಂಟ್ ಜಮಾ ಆಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಅಮೌಂಟ್ ಜಮಾ ಆಗಿಲ್ಲ ಅಂದ್ರೆ ಸಹಿತ ಹೇಳಿ ನೋಡೋಣ. ಯಾವ ಜಿಲ್ಲೆದವರು ಕೂಡ ಕಮೆಂಟ್ ಅಲ್ಲಿ ಹೇಳಿ ನಿಮ್ಮ ಜಿಲ್ಲೆಗೆ ಅಮೌಂಟ್ ಜಮಾ ಆಗಿದೆ ಇಲ್ವೋ, ನಾನು ಕೂಡ ತಿಳ್ಕೊತೀನಿ. ಸೊ ಈಗ ವೀಕ್ಷಕರೇ, ಆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗ್ರೀನ್ ಸಿಗ್ನಲ್ ಏನಪ್ಪಾ ಅಂದ್ರೆ, ನೀವು ಬಹಳಷ್ಟು ಜನ ಅನ್ಕೊಂಡಿರ್ತೀರಾ, ಕನ್ಫ್ಯೂಷನ್ ಇಲ್ಲಿ ಇರ್ತೀರಾ, ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ಬಿಡತ್ತಪ್ಪ ಇನ್ನೇನು. ಬಹಳಷ್ಟು ಒಂದು ಜನರು ಕೂಡ ಹೇಳ್ತಾ ಇದ್ದಾರೆ. ಬಹಳಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಒಂದು ವೈರಲ್ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯನವರು ಕೂಡ ಮತ್ತೆ DK ಶಿವಕುಮಾರ್ ಅವರು ಕೂಡ ಎಲೆಕ್ಷನ್ಗಿಂತ ಮುಂಚೆ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಒಂದು ಆಯ್ಕೆ ಮಾಡಲಿಲ್ಲಪ್ಪ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ನಾವು ಬಂದ್ ಮಾಡ್ತೇವೆ, ಈ 5 ಗ್ಯಾರಂಟಿಗಳನ್ನ ಅಂತ ಮಾಹಿತಿ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಈ ಒಂದು 2,000 ರೂಪಾಯಿ ಬಂದ್ ಮಾಡ್ತಾರ ಅಂತ ನೀವು ಅನ್ಕೊಂಡಿರ್ತೀರಾ. ಇಲ್ಲ ವೀಕ್ಷಕರೇ, ಸ್ವತಃ ಶಕ್ತಿ ಯೋಜನೆನೇ ಬಂದ್ ಆಗಲ್ಲ. ಇದು ಸಚಿವರೇ ಹೇಳಿಕೆ ಆಗಿರುತ್ತೆ. ಸಚಿವರೇ ಸ್ವಂತ ಒಂದು ರಾಮಲಿಂಗ ರೆಡ್ಡಿ ಅವರೇ, ಸಾರಿಗೆ ಇಲಾಖೆಯ ಸಚಿವರೇ ಒಂದು ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಹೇಳಿದರೆ, ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತಾರ ತಲೆನೇ ಕೆಡ್ಸ್ಕೊಳ್ಳಿಕ್ ಹೋಗ್ಬೇಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ, ಶಕ್ತಿ ಯೋಜನೆ ಅಂತೂ ಬಂದ್ ಮಾಡಲ್ಲ, ಅದನ್ನು ಕೂಡ ತಲೆ ಕೆಡಿಸ್ಕೋಬೇಡಿ. ಗೃಹಲಕ್ಷ್ಮಿ ಯೋಜನೆ ಕೂಡ ಬಹಳಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ. ಶಕ್ತಿ ಯೋಜನೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಹೆಲ್ಪ್ ಆಗ್ತಾ ಇರುವಂತದ್ದು. ಸೊ ಈ ಒಂದು ಯೋಜನೆ ಯಾವತ್ತೂ ಬಂದ್ ಆಗಲ್ಲ. ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಕಂಟಿನ್ಯೂ ಆಗಿ ಬರ್ತಾ ಇರತ್ತೆ. ಸೊ ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವ ಅಗತ್ಯವಿಲ್ಲ. ನಾವು ಅಮೌಂಟ್ ಪ್ರತಿ ತಿಂಗಳು ಕೂಡ ಹಾಕ್ತಾ ಇರ್ತವೆ. ಪ್ರತಿ ತಿಂಗಳು ತೆಗೆದುಕೊಂಡು ನೀವು ಆರಾಮಾಗಿ ನಿಮಗೆ ಏನಾದ್ರೂ ಹೆಲ್ಪ್ ಬೇಕಾಗಿದ್ರೆ ಆ ಒಂದು ಅಮೌಂಟ್ ನಿಂದ ಹೆಲ್ಪ್ ಮಾಡ್ಕೋಬಹುದಾಗಿರತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮ್ಗೋಸ್ಕರ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ, ನಿಮಗೆ ಅರ್ಥ ಆಗಿದ್ರೆ ಮುಖ್ಯವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.